ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಒಂದು ವರ್ಷದ ನಡುವೆ ಮುಸ್ಲಿಂ ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು 1 ತಿಂಗಳ ಕಾಲ ದೇವರನ್ನ ನೆನೆಯುತ್ತಾ ಉಪವಾಸ ವ್ರತ ಮಾಡುವುದು ಮೆಚ್ಚುವಂತದ್ದು ಎಂದು ಮಾನ್ವಿ ಕಲ್ಮಠ ಸ್ವಾಮೀಜಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ಸಂಘ ಹಮ್ಮಿಕೊಂಡಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಾನ್ವಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಮಹಬೂಬ್ ಖುರೇಶಿ ಮತ್ತು ಅವರ ಪದಾಧಿಕಾರಿಗಳು ರಂಜಾನ್ ಉಪವಾಸ ಮಾಡಿದವರಿಗೆ ಇಫ್ತಿಯಾರ್ ಕೂಟ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದಿದ್ದಾರೆ. ಮಾನ್ವಿ ಅಂದ್ರೆ ಮಾನವೀಯತೆಯ ಊರು ಎಂದೇ ಪ್ರಖ್ಯಾತಿ ಪಡೆದಿದೆ. ಆದ್ರೆ ನಾನು ಚಿಕ್ಕಂದಿನಿಂದಲೂ ನೋಡಿದ್ರೂ ಕೂಡ ಮಾನ್ವಿಯಲ್ಲಿ ಕೋಮು ಗಲಭೆ ನಡೆದ ಘಟನೆಗಳು ಇಲ್ಲ. ನಾವೆಲ್ಲರೂ ಇದೇ ರೀತಿಯಲ್ಲಿ ಬದುಕೋಣ ಎಂದು ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ರಂಜಾನ್ ಹಬ್ಬ ಪ್ರಯುಕ್ತವಾಗಿ 1 ತಿಂಗಳ ಪರ್ಯಂತ ಉಪವಾಸ ವ್ರತವನ್ನು ಆಚರಿಸಿ ಚಂದ್ರನನ್ನ ನೋಡಿ ಹಬ್ಬವನ್ನ ಅಂದ್ರೆ ಉಪವಾಸ ವ್ರತವನ್ನ ಶುರು ಮಾಡಿ ಚಂದ್ರನನ್ನ ನೋಡಿ ಬಿಡುವಂತ ಒಂದು ಪದ್ಧತಿ ಬಹಳ ವೈಜ್ಞಾನಿಕ. ಹಿಂದೂ ಧರ್ಮದಲ್ಲೂ ಕೂಡ ಎಲ್ಲರೂ ಪ್ರತಿ ವರ್ಷ ಅರ್ಧ ಮಂಡಲ ಆದ್ರೂ ಅಂದ್ರೆ 48 ದಿವಸಗಳಾದ್ರೂ ಕೂಡ ಉಪವಾಸ ವ್ರತವನ್ನ ಆಚರಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ದೇಹ ಶುದ್ಧೀಕರಣ ಆಗ್ತದೆ. ಉಪವಾಸ ಮಾಡೋದ್ರಿಂದ ಮನುಷ್ಯ ಸೊರಗೋದಿಲ್ಲ, ಬದಲಿಗೆ ಅವನಲ್ಲಿರುವಂತ ಆರೋಗ್ಯ ಏನಿದೆ ಅಲ್ಲ ಅದು ಬಹಳಷ್ಟು ಅಭಿವೃದ್ಧಿ ಆಗ್ತದೆ. ಈಗ ನೋಡ್ರಿ, ಬೆಳಿಗ್ಗೆ ಊಟ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಊಟ ಮಾಡೋದು, ತುರುಕಿದ್ದೆ ಮತ್ ಸಂಜೆಗೆ ಮತ್ತೊಂದು 4 ಬಜಿ ಸಿಕ್ಕೊಂಡ್ಕೊಂಡು ಅಂದ್ರೆ ಬಜಿ ತಿನ್ನೋದು, ಮತ್ತ ಬೇಕ್ರಿ ಕಣ್ತು ಅಂತಂದ್ರೆ ಕೇಕ್ ತಿನ್ನೋದು, ಬೇಕ್ರಿ ಕಣ್ತು ಅಂದ್ರೆ ಪಫ್ ತಿನ್ನೋದು. ಹಿಂಗ ದೇಹವನ್ನ ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನ ಹಾಳು ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಆಹಾರದಿಂದ ನಾವು ಹಾಳುಗೊಡಿಸುವಂತಹ ಒಂದು ಸಂದರ್ಭದಲ್ಲಿ ಉಪವಾಸ ವ್ರತ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಕೂಡ ಅವರ ಆ ಒಂದು 30 ದಿನಗಳ ಒಂದು ಉಪವಾಸ ವ್ರತದಿಂದ ಅವರಲ್ಲಿರುವಂತಹ ಆ ಎಲ್ಲ ಕಲ್ಮಶಗಳು ದೂರವಾಗಿ ಅವರ ದೇಹ ಸದೃಢ ಆಗ್ಲಿಕ್ಕೆ. ಈಗ ನೋಡಿ, ಬರೀ ಊಟ ಹಾಕ್ಲಿಕ್ಕತ್ರ ಅಂತಂದ್ರೆ ಒಂದು ಸಲ ಊಟ ಮಾಡಿದ್ರೆ ಅದ್ರ ಪಚನ ಆಗ್ಲಿಕ್ಕೆ ಕನಿಷ್ಠ 8 ರಿಂದ 10 ಗಂಟೆಗಳು ಬೇಕು. 10 ಗಂಟೆಗಳು ಬೇಕು. ನಿಮಗೇನಾದ್ರೂ ಕೂಡ ಜ್ವರ ಬಂತಂದ್ರೆ ತನ್ನನ್ನು ತಾನು ಸರಿ ಮಾಡ್ಕೊಳ್ಳಕ್ಕೆ ಎಲ್ಲವೂ ಕೂಡ ಹಾಳಾಗೋಗ್ತದೆ. ಹಾಗಾಗಿ ಉಪವಾಸ ಇರೋದ್ರಿಂದ ಚೈತನ್ಯ ಏನು ನಮ್ಮೊಳಗೆ ಏನಿರ್ತದಲ್ಲ ಅಂತಃಶಕ್ತಿ, ಅದು ಎಲ್ಲೆಲ್ಲಿ ಡಿಫಾಲ್ಟ್ಸ್ ಗಳಿದಾವಲ್ಲ, ಎಲ್ಲೆಲ್ಲಿ ರೋಗಗಳಿದಾವಲ್ಲ, ಈವನ್ ಉಪವಾಸ ಮಾಡೋದ್ರಿಂದ ಬಹಳಷ್ಟು ಕಡೆ ಹೇಳ್ತಾರೆ ಏನಂದ್ರೆ ತಜ್ಞರು ವೈದ್ಯರು ಏನೇ ಹೇಳ್ತಾರೆ ಅಂತಂದ್ರೆ ನಮ್ಮಲ್ಲಿರುವಂತ ಕ್ಯಾನ್ಸರ್ ಸೆಲ್ ಅನ್ನು ಕೂಡ ಸಾಯಿಸುವಂತ ಶಕ್ತಿ ಉಪವಾಸಕ್ಕಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾಗಿ ಉಪವಾಸ ವ್ರತ ಅನ್ನುವಂಥದ್ದೇನಿದೆಯಲ್ಲ ಅದು ಬಹಳ ದೊಡ್ಡ ಕ್ರಿಯೆ. ಆ ಒಂದು ಕ್ರಿಯೆಯನ್ನ ಈ ಒಂದು ರೋಜಾ ಅನ್ನುವಂಥ ಒಂದು ಮೂಲಕವಾಗಿ ಎಲ್ಲ ಮುಸ್ಲಿಂ ಬಾಂಧವರು ಆಚರಿಸ್ತಿರೋದು ಬಹಳ ಶ್ಲಾಘನೀಯ. ಎಷ್ಟೋ ಹಿರಿಯರು ಕೂಡ ವೃದ್ಧರಿಂದ ಹಿಡ್ಕೊಂಡು ಮಕ್ಕಳಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಿರೋದು ನಮಗೂ ಕೂಡ ವೈಯಕ್ತಿಕವಾಗಿ ಬಹಳ ಹರ್ಷ ತಂದಿದೆ. ಸದೃಢ ಭಾರತ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಆರೋಗ್ಯವಾಗಿದ್ರೆ ಮಾತ್ರ ನಾವು ಸದೃಢ ಭಾರತ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಒಂದು ಹಬ್ಬ ಹರಿದಿನಗಳು ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಕೂಡಿರುವಂಥದ್ದು ಹಾಗೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಜಗತ್ತಿನಲ್ಲಿ ಎಲ್ಲ ಮುಸ್ಲಿಮ್ಸ್ ಇವತ್ತು 30 ದಿವಸ ಸರಿಯಾಗಿ ಮಾಡ್ತಾ ಇದ್ದಾರೆ. ಚಂದ್ರ ನೋಡಿದಗಳಿಗೆ ಸ್ಟಾರ್ಟ್ ಆಗಿದ್ದು ಚಂದ್ರ ಕಾಣುವವರೆಗೆ ಈ ಒಂದು ಉಪವಾಸ, ಪವಿತ್ರವಾದ ಉಪವಾಸ ನಡೆಯುತ್ತೆ. ಇದು ವೈಜ್ಞಾನಿಕವಾಗಿ ಭಾಳ ಒಳ್ಳೆಯದಿದು ಆ್ಯಕ್ಚುಲಿ. ಅಂದರೆ ಈ ಊಟ ಮಾಡ್ಬೇಕಂದ್ರೂ ಭಾಳ ಕಷ್ಟದ ಕೆಲಸ. ಇವತ್ತು ನಾವು ಏನು ನೀರು ಈಗ ಉಪವಾಸ ಅಂತಂದ್ರೆ ಏನೇನೋ ತಗೊಂಡು ಉಪವಾಸ ಮಾಡೋಂಥ ಸಿಸ್ಟಮೂ ಇದ್ದಾವೆ. ಆದರೆ ಮುಸ್ಲಿಂ ಬಾಂಧವರು ಮಾತ್ರ ಬೆಳಗ್ಗೆ ಊಟ ಮಾಡಿದವ್ರು 4 ಗಂಟೆ ಊಟ ಮಾಡಿದ್ರೆ ತಿರುಗಿ ಸಾಯಂಕಾಲ 10 ಮುಡಿಗೆ ಅದೊಂದು ಟೈಮಿನ ಪ್ರಕಾರ ಮಾತ್ರ ಸ್ವೀಕಾರ ಮಾಡ್ತಾರೆ. ಇದು ಭಾಳ ಕಷ್ಟದ ಕೆಲಸ. ಈ ಒಂದು ಏನು ಹಸುವು ಜನರಿಗೆ ಈ ಹಸುವಿನ ಏನನ್ನೋದು ಗೊತ್ತಾಗುತ್ತೆ. ಮನುಷ್ಯ ಹಸು ಅಂದರೆ ಎಷ್ಟು ಕಷ್ಟ ಐತಪ್ಪ, ಎಷ್ಟು ಭಾಳ ಕಠಿಣ ಐತಂಬುದು ಗೊತ್ತಾಗಂಥದ್ದು ಒಂದು ದೇವರು ಇದಕ್ಕೆ ಮಾಡಿದಂಥ ಒಂದು ಕೆಲಸ ಇದು. ಈ ಎಲ್ಲ ಮಗ್ಗೆ ಶುದ್ಧವಾದಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಇವತ್ತು ಈ ಒಂದು ಕಾರ್ಯಕ್ರಮಗಳು ಆಗಲಿ, ನಾವು ಏನ ಮಾಡದೇ ಆಗಲಿ, ನಮ್ಮ ಕೈಯಲ್ಲಿ ಏನಿಲ್ಲ. ಇವತ್ತು ರೂಪದಲ್ಲಿ ಮಾಡಿಸೋಣ ಹೊರತು ನಮ್ಮ ಸ್ವಂತ ನಮ್ದನ್ನೋದು ಏನಿರೋದಿಲ್ಲ. ದೇವರ ಒಂದು ಆಜ್ಞೆ ಆಗಲಿ, ಒಂದು ಅದನ್ನ ಆಶೀರ್ವಾದದಿಂದ ಇವೆಲ್ಲ ನಡೀತಾ ಹೊರತು ಯಾರು ಸ್ವಂತ ಬಾಳಂತ ಕೆಲಸ ಆಗಬೇಕು. ಮಾನವಿಯಲ್ಲಿ ಮಾತ್ರ ಇದುವರೆಗೆ
ಎಲ್ಲರೂ ನಾವು ಈಗ ಸ್ವಲ್ಪ ಕಡಿಮೆ ಆಗಿದೆ ಹೊರತು ನಾವೆಲ್ಲ ಮನ್ಯಾಗ ಪಕ್ಕದಲ್ಲಿ ಇದ್ದಲ್ಲಿ ನಮ್ಮ ಶಾಹಿದ್ ಖಾದ್ರಿ ಅವರೆಲ್ಲ ನಾವಿದ್ದೀವಲ್ಲ ಅವ್ರ ಮನೆಗೆಲ್ಲ ನಾವು ತಿರುಗಾಡ್ತಿದ್ದೇವೆ ಅವಾಗೆಲ್ಲ. ಅಕ್ಕ ಅಣ್ಣ ಕಕ್ಕಿ ಅಣ್ಣ ಎಂಬ ಭಾವನೆ ಇದುವರೆಗೂ ಐತೆ ನಮ್ಮಲ್ಲಿ. ನೀವೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ, ಒಂದು ದೇಶ ಒಂದು ರಾಜ್ಯ ಕಟ್ಟುವ ಕೆಲಸ ನಾವೆಲ್ಲ ಮಾಡೋಣ. ಈ ಜಾತಿಗಳು ಇವೆಲ್ಲ ಬೇಡ. ನಾವೇನು ಹುಟ್ಟಿದಾಗ ಹುಡ್ತೀವಿ ಮತ್ತು ಸಾಯುವತ್ನಾಗ ಯಾವುದಿರೋದಿಲ್ಲ. ಇದೆಲ್ಲ ಈ ನಡುವೆ ಏನೇನೈತೆ ನಾವೆಲ್ಲರೂ ಸ್ವಾರ್ಥಿಗಳಾಗಬಾರ್ದು. ಯಾರೇ ಇವತ್ತು ಕಷ್ಟದಲ್ಲಿರಲಿ ನಾವೆಲ್ಲರೂ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಆಗಬೇಕು. ಭಾಳಷ್ಟು ಜನರು ಇವತ್ತು ಉಪವಾಸದಲ್ಲಿದ್ದಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಅವರಿಗೆ ಆಶಿಸಿ ನೀವೆಲ್ಲ ಕರೆದು ನಮಗೆ ಸನ್ಮಾನ ಮಾಡಿದ ಒಂದು ರೀತಿ ಕರೆದು ಈ ಒಂದು ಉಪಹಾರ ಕೂಟಕ್ಕೆ ಕರೆದಿರಿ. ಇವರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡಿ ನಮ್ಮ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.